ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಹೋದ್ವಾರ ಈ ವಾರ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ, ಬೆಳಗಾವಿಲಿ ಏನು ನಡೀತಾ ಇದೆ, ಸೋಲಾಪುರದಲ್ಲಿ ಏನು ನಡೀತಾ ಇದೆ ಅಂತ. ಬಾಳೆಕುಂದ್ರಿ ಅನ್ನೋ ಊರಲ್ಲಿ ನಮ್ಮ ಕಂಡಕ್ಟರ್ ಒಬ್ಬರನ್ನ ಇಳಿಸಿ ಹಿಗ್ಗಾಮಗ ತಿಳಿಸಿ ಅವ್ರ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದಾರೆ. ಒಂದು ಹುಡುಗ ಒಂದು ಹುಡುಗಿ ಇದ್ರಂತೆ ಬಸ್ಸಲ್ಲಿ. ಹುಡುಗಿಗೇನೋ ಫ್ರೀ ಟಿಕೆಟ್, 2 ಫ್ರೀ ಟಿಕೆಟ್ ತೊಗೊಂಡಿದ್ಲಂತೆ. ಅವಳು ಇಲ್ಲ, ಈ ಹುಡುಗನ ಟಿಕೆಟ್ ತೊಗೋಬೇಕು ಅಂದಿದ್ದಕ್ಕೆ ಅದೇ ಒಂದು ದೊಡ್ಡ ವಿಚಾರ ಆಗಿ ಬಾನೆ ಊರು ಬರಲಿ ನಿಮಗೆ ತೋರಿಸ್ತೀನಿ ಅಂತೇಳಿ ಆ ಬಾಳೆಕುಂದ್ರಿ ಅವನು ಊರಲ್ಲಿ ಇಳಿಸಿ ಹಿಗ್ಗಾಮಗ ತಿಳಿಸಿ ಅವ್ರ ಮೇಲೆ ಪಾಕ್ಸೋ ಕೇಸ್ ಹಾಕಿದ್ದಾರೆ. ಅದು ಹೋಗ್ಲಿಂದ ಸೊಲ್ಲಾಪುರದಲ್ಲಿ ನಮ್ಮ 2 ಗಾಡಿಗಳನ್ನ ನಿಲ್ಲಿಸಿ ಅದ್ರ ಮೇಲೆಲ್ಲ ಕೇಸರಿ ಬಣ್ಣ ಬೋಳೋದು, ಜೈ ಮಹಾರಾಷ್ಟ್ರ ಅಂತ ಬರೆದು ಕಳಿಸಿದ್ದಾರೆ. ಅದರಲ್ಲೂ ಒಬ್ಬರು ಡ್ರೈವರ್ ಚಳಗೇರಿ ಅನ್ನೋರನ್ನ ಇಳಿಸಿ ಅವ್ರ ಮಖಕ್ಕೆಲ್ಲ ಕೇಸರಿ ಬಣ್ಣ ಬೋಳೋದು, ಹಾರ ಹಾಕಿ ಅವ್ರ ಕೈ ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ ಅಂತ ಹೇಳಿಸಿ ಕರ್ನಾಟಕದ ಜನ ಜೈ ಮಹಾರಾಷ್ಟ್ರ ಅಂತ ಹೇಳಬೇಕು, ಇದು ಕರ್ನಾಟಕದ ಸರ್ಕಾರಕ್ಕೆ ನಾವು ಕೊಡ್ತಾ ಇರೋ ಎಚ್ಚರಿಕೆ ಅಂತೆಲ್ಲ ಹೇಳಿ ಆತ ಭಯದಲ್ಲಿ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂತ ಹೇಳೋದ್ಮೇಲೆ ಬಿಟ್ಟು ಕಳಿಸಿದ್ದಾರೆ. ಏನು ನಡೀತಾ ಇದೆ ಇಲ್ಲಿ ಅಂತ. ಭಾಷಾವಾರು ವಿಂಗಡಣೆ ಆದಾಗ 60% ಕನ್ನಡ ಮಾತಾಡೋ ಜನರಿದ್ದರು ಬೆಳಗಾವಿನಲ್ಲಿ. ಹಾಗಾಗಿ ಬೆಳಗಾವಿನ ಕರ್ನಾಟಕಕ್ಕೆ ಸೇರಿಸಿದ್ದಾರೆ. ಈಗ ಇಬ್ಬರು ಸಮ ಇರ್ಬೋದು. ಹಾಗಂತ ಮತ್ತೆ ಮರು ವಿಂಗಡಣೆ ಆಗಬೇಕು ಅಂದರೆ ಅದರ ಪ್ರಕ್ರಿಯೆನೇ ಬೇರೆ ಇದೆ. ಅದು ಸರ್ಕಾರದ ಲೆವೆಲಲ್ಲಾಗತ್ತೆ, ಅಥವಾ ಒಂದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು, ಅಥವಾ ಸರ್ಕಾರದ ಲೆವೆಲಲ್ಲಿ ಆಗಬೇಕು. ಅದೆಲ್ಲ ಇವಾಗ ಸದ್ಯದಲ್ಲಿ ಅಥವಾ ಅರ್ಜೆಂಟಾಗಿ ಮಾಡೋ ಅಂಥ ಕೆಲಸನೂ ಎಲ್ಲ ಮಾಡೋಕ್ಕೆ ಆಗೋದೂ ಇಲ್ಲ. ಆದರೆ ಅಮಾಯಕರು, ಆ ಚಾಲಕರು, ಆ ನಿರ್ವಾಹಕರು, ಬಸ್ ಡ್ರೈವರ್, ಕಂಡಕ್ಟರ್ಗಳು ಏನು ಮಾಡಿದ್ದಾರೆ ನಿಮಗೆ? ನಿಮ್ಮದೇ ಆದ ಒಂದು ಬಸ್ಸಲ್ಲಿ ಒಂದು ಹೆಣ್ಮಗಳು ಮಾನಭಂಗ ಆಗಿದೆಯಲ್ಲ ಪುಣೆದಲ್ಲಿ, ಅದರ ವಿರುದ್ಧ ನಿಮಗೆ ಹೋರಾಡಬೇಕಂತ ಅನ್ನಿಸ್ತಾ ಇಲ್ವಾ? ನಿಮ್ಮ ರಾಜ್ಯದ ಬಸ್ಗಳು ನೋಡಿ ಹೆಂಗಿದೆ, ಯಾವುದು ಲಡಾಸ್ ಗಾಡಿ, ನಮ್ಮನೆ ಕುಪ್ಪೆ ಗಾಡಿಗಳು ಆಗ್ತಾರಲ್ಲ ಆ ಥರ ಬಸ್ಗಳಿದೆ. ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿ ನೀವು ನಿಮ್ಮ ಬಸ್ಗಳ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಹೋರಾಡೋದು ಬಿಟ್ಬಿಟ್ಟು ವಯಸ್ಸಾಗಿರೋ ಬಸ್ ಡ್ರೈವರು, ಕಂಡಕ್ಟರ್ ಮೇಲೆ ಯಾವ ರೀತಿ ಆಕ್ರೋಶ ತೀರಿಸ್ಕೊತಾ ಇದ್ದೀರಾ ನೀವು? ಇದು ಸರಿ ನೀವು ಮಾಡ್ತಾ ಇರೋದು? ಹೋಗಲಿ, ನೀವು ನಿಮ್ಮದೇ ರಾಜಧಾನಿ ಆದ ಬಾಂಬೆನಲ್ಲಿ, ಮುಂಬೈಯಲ್ಲಿ ಹಿಂದಿ ಹೇರಿಕೆ ಆಗ್ತಾಯಿದೆ. ಹಿಂದಿ ಮಯ ಆಗೋಗಿದೆ ನಿಮ್ಮ ಬಾಂಬೆನಲ್ಲಿ. ಮರಾಠಿಗೆ 2ನೇ ಸ್ಥಾನಕ್ಕೆ ಇಟ್ ಈಸ್ ಬಿನ್ ಪುಷ್ ಡೌನ್, ಕೆಳಗಿಳಿದಿದೆ ನಿಮ್ಮ ಸ್ಥಾನ. ಫುಲ್ ಹಿಂದಿ ಮಯ ಆಗಿದೆ, ಹಿಂದಿ ಏರಿಕೆ ಆಗ್ತಾಯಿದೆ. ಅದ್ರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಏನು ಕನ್ನಡ ಮರಾಠಿ ಅಂದ್ಕೊಂಡು ಕಿತ್ತಾಡ್ತಾ ಇದ್ದೀರಾ? ನನಗಂತೂ ಅರ್ಥ ಆಗ್ತಾಯಿಲ್ಲ. ನಿಜವಾಗಲೂ ಎಲ್ಲರೂ ಹೋರಾಡಬೇಕಾಗಿರೋದು, ಅಥವಾ ಒಂದಾಗಿ ಈವನ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ಸು ಎಷ್ಟೋ ಡೈಲೆಕ್ಟ್ ಅಂತ ಪರಿಗಣಿಸಿ, ಹಿಂದಿ ಒಂದು ಉಪಭಾಷೆ ಅಂತ ಪರಿಗಣಿಸಿ, ಲಿಪಿ ಇಲ್ಲದಿರೋ ಭಾಷೆಗಳನ್ನೆಲ್ಲ ತಳ್ಳಿದ್ದಾರೆ. ಫಾರ್ ಎಕ್ಸಾಂಪಲ್ ಮೈಥಿಲಿ, ಬ್ರಿಜ್ ಭಾಷಾ, ಮಾಲ್ವಾ ಅವೆಲ್ಲ ಹೊಟ್ಟೋಗಿದೆ. ಛತ್ತೀಸ್ಗಢಲ್ಲಿ 5 ಭಾಷೆ ಇದೆ, ಆ ಭಾಷೆಗಳು ಏನೂ ಪ್ರಾಮುಖ್ಯತೆ ಇಲ್ಲ. ಲಿಪಿ ಇಲ್ಲದಿರೋ ಭಾಷೆಗಳೆಲ್ಲ ಸಾಯ್ತಾ ಇದೆ. ಹಿಂದಿ ಹೇರಿಕೆಯಿಂದ ಎಷ್ಟೋ ರೀಜನಲ್ ಲ್ಯಾಂಗ್ವೇಜ್ಗಳು ಸಾಯ್ತಾ ಇದೆ. ನಿಜವಾಗ್ಲೂ ನಾವು ಹೋರಾಡಬೇಕಾಗಿರೋದು ಹಿಂದಿ ವಿರುದ್ಧ ಅಲ್ವಾ? ಕನ್ನಡ, ಮರಾಠಿ, ತಮಿಳ್, ತೆಲುಗು ಅಂತ ಅಲ್ವಾ? ಇನ್ನಾದರೂ ನೀವು ಬುದ್ಧಿ ಕಲ್ತ್ಕೊಂಡು ಈ ಅಮಾಯಕರು, ಈ ಬಸ್ ಕಂಡಕ್ಟ್ರು, ಡ್ರೈವರ್ ಮೇಲೆಲ್ಲ ಹಲ್ಲೆ ಮಾಡೋದು ಬಿಟ್ಟು ನಿಮ್ಮ ಭಾಷೆ ಅಭಿಮಾನ ಬೆಳೆಸ್ಕೊಂಡು ಹೋರಾಟ ಮಾಡಬೇಕಿದ್ರೆ ಹಿಂದಿ ವಿರುದ್ಧ ನೀವು ಹೋರಾಟ ಮಾಡಿ ಧ್ವನಿ ಎತ್ತಿ ಅಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.